IT ಬರೋದು ಯಾವಾಗ ಸರ್? ಎಲ್ಲಿವರೆಗೂ ನಾವು ಹುಬ್ಬಳ್ಳಿ ಧಾರವಾಡದವರು ಅಥವಾ ನಮ್ಮ ಹಾವೇರಿ ಅವರು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕು? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾವಾಗೂ ಕೂಡ ಎಲ್ಲವೂ ಡಿಸೆಂಟ್ರಲೈಸ್ ಆಗಬೇಕು ಅನ್ನುವಂಥದ್ದು ಇಲ್ಲಿ ಒತ್ತು ಕೊಡಬೇಕು. ಇಲ್ಲಿ ನಮ್ಮದು ಸುವರ್ಣಸೌಧ ಬೆಲ್ಗಾಮ್ಗಿದೆ, ನಾನು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ದೀನಿ. ಆದಷ್ಟು ಕೆಲವು ಇಲಾಖೆಗಳನ್ನು ಇಲ್ಲಿ ಶಿಫ್ಟ್ ಮಾಡಿ ಪ್ರತಿ ಹಂತದಲ್ಲಿ ಏನಾಗ್ತಾಯಿದೆ ಎಲ್ಲನೂ ಪ್ರತಿಯೊಂದಕ್ಕೂ ಬೆಂಗಳೂರೇ ಹೋಗಬೇಕು, ಪ್ರತಿಯೊಂದು ಅಲ್ಲೇ ಡಿಪೆಂಡ್ ಆಗಬೇಕು. ಮತ್ತು ಇಲ್ಲಿ ಡೆವಲಪ್ ಆಗಂತಂದರೆ ಹೆಂಗಾಗುತ್ತೆ? ಈ ಶುಗರ್ ಫ್ಯಾಕ್ಟ್ರೀಸ್, ಹೈಯೆಸ್ಟ್ ಶುಗರ್ ಫ್ಯಾಕ್ಟ್ರೀಸ್ ಅದಾವ. ಅಟ್ಲೀಸ್ಟ್ ಅಂಥ ಇಲಾಖೆಗಳನ್ನೆಲ್ಲ ಈ ಭಾಗಕ್ಕೆ ತರಬೇಕಲ್ಲ. ಅಂಥ ಇಲಾಖೆಗಳನ್ನು ತರೋದ್ರಿಂದ ನಮಗೆ ಬೇರೆ ಥರ ಇಲ್ಲಿ ಡೆವಲಪ್ ಆಗೋಕ್ಕೆ ಅನುಕೂಲ ಆಗ್ತದೆ. ಇಲ್ಲೆಲ್ಲ ಬರಬೇಕು, ಇಲ್ಲೆಲ್ಲ ಇಂಡಸ್ಟ್ರೀಸ್, ಇನ್ನೂ ಒಳ್ಳೊಳ್ಳೆ ಇಂಡಸ್ಟ್ರೀಸ್ ಬರಬೇಕು. ಏನು ಹೇಳಿದರೆ ಅಲ್ಲಿ ಅಷ್ಟು ಆಗೋದಿಲ್ಲ, ಹುಬ್ಬಳ್ಳಿ ಇನ್ನೂ ಅಷ್ಟು ಆಗಬೇಕು, ಬೆಂಗಳೂರೇ ಎಲ್ಲದಕ್ಕೆ ಈಗ ಭಾಳ ಅಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿಬಿಟ್ಟಿದೆ. ಅದು ಸಿಕ್ಕಾಪಟ್ಟಿ ನೋಡಿ, ಎಲ್ಲಿಂದ ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕಾಗಲ್ಲ. ಬೆಂಗಳೂರು ಅಂದರೆ ಯಾವಾಗಪ್ಪ ಇಲ್ಲಿ ಬಂದು ನಮ್ಮ ಹುಬ್ಬಳ್ಳಿಗೆ ಅಂತಿರ್ತೀವಿ. ಆ ಮಟ್ಟಕ್ಕೆ ಪಾಪ್ಯುಲೇಷನ್ ಕೂಡ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಸಿಕ್ಕಾಪಟ್ಟಿ ಎಲ್ಲನೂ ಒಂಥರ ಇದಾಗಿಬಿಟ್ಟಿದೆ. ಅದಕ್ಕೆ ಈ ಭಾಗಕ್ಕೆ ಒತ್ತು ಕೊಡುವಂಥ ಕೆಲಸ ಮಾಡಬೇಕು. ಸಪ್ರೇಟ್ ಬಜೆಟ್ ಅಲೋಕೇಶನ್ ಆಗಬೇಕು. ಇಲ್ಲಿ ಸಪ್ರೇಟ್ KKRDB ಹೆಂಗಿದೆ ಅಲ್ಲ ಆ ಥರ ಕಿತ್ತೂರು ಕರ್ನಾಟಕಕ್ಕೆ ಕೂಡ ಒಂದು ಸ್ಪೆಷಲ್ ಬಜೆಟ್ ಅಲೋಕೇಶನ್ ಮಾಡಿ ಇಲ್ಲಿ ಡೆವಲಪ್ಮೆಂಟಿಗೆ, ಇಲ್ಲಿ ಇಂಡಸ್ಟ್ರೀಸ್ ತರಲಿಕ್ಕೆ. ಎಲ್ಲ ಏನಾದ್ರು ಹೇಳಿದರೆ ಇಲ್ಲಿ ಒಬ್ಬರು ಮಂತ್ರಿ ಅದಾರ, ಆ ಭಾಗಕ್ಕೆ ಒಬ್ಬರು ಮಂತ್ರಿ ಅದಾರ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಬೆಂಗಳೂರಿನಾಗ 10 ಮಂತ್ರಿಗಳಿದ್ದರೂ ಕೂಡ ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಇಲ್ಲಾದಾಗ ಮಾತ್ರ ಅದನ್ನು ಕಂಪ್ಯಾರಿಟಿವ್ ಮಾಡ್ತಾರೆ, ಇಲ್ಲ ಅವರಿದಾರಲ್ಲ ಇವರಿದಾರಲ್ಲ ಅಂತೇಳಿ.